ಆದಷ್ಟು ಕನ್ನಡದಲ್ಲಿ ಮಾತಾಡೋಕೆ ಪ್ರಯತ್ನ ಮಾಡಿ. ಫಸ್ಟ್ ಟೈಮ್ ಆಡಿಷನ್ ಮಾಡ್ತಾ ಇರೋದು. ಏನೋ ಗಂಧಗಾಳಿ ಬರದೇ ಇರೋರ್ನೆಲ್ಲ ಕರ್ಕೊಂಡ್ ಬಂದಾಗ್ಲೂ ಆಕ್ಟಿಂಗೇ ಬರಲ್ಲ ಅಂತಂದವ್ರನ್ನು ಕರ್ಕೊಂಡ್ ಬಂದ್ರು ಎಲ್ಲೋ ಸೂಟ್ ಆಗ್ತಾರೆ ಅನ್ನೋ ತರ ಇದ್ದವ್ರನ್ನೆಲ್ಲ ಅವ್ರನ್ನ ವರ್ಕ್ಶಾಪ್ ಮಾಡಿ ತೀಡಿ ಫುಲ್ ಟೀಮನ್ನು ಅವ್ರ ಹಿಂದೆ ಹಾಕಿ ಅತ್ತೆ ಆಗೋರ್ ಮುಂದೆ ಅಸಭ್ಯ ಮಾತಾಡಕ್ಕೆ ತುಂಬಾ ವರ್ಕ್ಶಾಪ್ಸ್ಗಳು ಮಾಡಿದ್ರು. ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು, ನಾವು ಮಾತಾಡ್ತಿದ್ವಿ, ಟೀಮಲ್ಲೆಲ್ಲ ಡಿಸ್ಕಷನ್ ನಡೀತಾ ಇತ್ತು. ಸೊ ಅವಾಗ ಅಂತ ಕಲಾವಿದರು ಸಿಕ್ಕಿದಾಗ ತುಂಬಾ ಈಸಿ ನಮಗೆ ಸಣ್ಣ ಇನ್ಪುಟ್ಸ್ಗಳೇ ಹೆಲ್ಪ್ ಮಾಡಿಬಿಡುತ್ತೆ. ಆ್ಯಂಡ್ ತುಂಬ ಅವರು ನೋಡೋಕ್ಕೆ ಅವರು ನಾವೇನು ಅನ್ಕೊಳ್ತೀವಿ ಹಾಗೆ ಕಾಣಿಸ್ತಾರೆ, ನಮ್ಗೆ ಏನು ಕ್ಯಾರೆಕ್ಟರ್ ಬೇಕಿತ್ತು ಹಂಗೆ ಕಾಣಿಸ್ತಾ ಇದ್ರು. ಟ್ರಾವೆಲಿಂಗ್ ತುಂಬ ಇದೆಯಾ? ತೋಟವರೆಗೂ ಹೋಗ್ಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ಮೇಲ್ಗಡೆ ಇರೋ ಬುಕ್ ಇದ್ದು ಕವರ್ ಓಪನ್ ಮಾಡ್ಕೊಳ್ಳಿ. ಯಾಕೆ? ಇದರ ಮುನ್ನುಡಿ ಓದ್ತಾ ನಂಗೆ ಓದೋದಂದ್ರೆ ತುಂಬ ಇಷ್ಟ. ಇದರ ಮುನ್ನುಡಿ ಓದ್ತಾ ನಿಮ್ಮ ಹಿಂದೆ ಬರ್ತೀನಿ. ಯಾವ್ದನ್ನ ಬುಕ್ ಓದಿದ್ದೀರಾ? ಹಾಂ ಕರೆಕ್ಟ್. ಇನ್ನು ಪೆದ್ರ ತರನೇ ಆಕ್ಟ್ ಮಾಡ್ಕೊಂಡು ಹಾಜಿ ಕ್ಯಾಜಿ ಅನ್ಕೊಂಡ್ ದೊಡ್ಡ ಕ್ಯಾಬೇಜ್ ಕೊಟ್ಟೋದ್ಲು ನಮ್ಗೆ. ಸೊ ರುಕ್ಮಿಣಿ ವಸಂತ್ ಅವರೇ, ನೀವು ನಿಮ್ಮ ಟ್ರೇಲರ್ನಲ್ಲಿ ಮಾಡಿರುವಂತಹ ಪವರ್ಫುಲ್ ಇಂಪ್ಯಾಕ್ಟ್ಗಿಂತ ನಮಗೆ ಟ್ರೋಲ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಿದಿರಾ, ಕ್ರಿಯೇಟಿವ್ ಆಗಿ ನಿಮ್ಮನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಯಾವ ಟ್ರೋಲ್ ಇಷ್ಟ ಆಯ್ತು ನಿಮಗೆ? ನನಗಂತೂ ಆ ಫ್ರೈಡ್ ರೈಸ್ ಮಾಡ್ತಾ ಇರೋ ಟ್ರೋಲ್ ಚೌಮೀನ್ದೆಲ್ಲ ಅದು ಸಖತ್ತಾಗಿತ್ತು. ಅಂದ್ರೆ ಅದ್ರಲ್ಲಿ ಒಂದಷ್ಟು ವೇರಿಯೇಷನ್ಸ್ ಇದೆ. ಅಂದ್ರೆ ಕುಕಿಂಗ್ದು, ಲೈಕ್ ಅಡಿಗೆ ವೈಬ್ಸ್ದು ಒಂದಷ್ಟಿದೆ. ಅದಾದ್ಮೇಲೆ ನಾನು ಕನ್ಸ್ಟ್ರಕ್ಷನ್ ನೋಡಿದೆ, ಅಲ್ಲಿ ಎಲ್ಲೋ ಟ್ಯಾರ್ ಆಗ್ತಾ ಇದ್ದೀನಿ. ಸಖತ್ತಾಗಿದೆ. ಇಟ್ಸ್ ನೈಸ್ ಆಕ್ಚುಲಿ. ಜನರು ತುಂಬಾ ಕ್ರಿಯೇಟಿವಿಟಿ ಯೂಸ್ ಮಾಡ್ತಿದ್ದಾರೆ. ಅಷ್ಟರಲ್ಲೂ ನಮ್ ಕಾಂತಾರ ಅದೆಲ್ಲ ಪುಷ್ ಆಗ್ತಾ ಇದೆ. ಒಳ್ಳೇದೇ. ಐ ಥಿಂಕ್ ಇಟ್ಸ್ ವೆರಿ ಕ್ರಿಯೇಟಿವ್. ಹೌದು, ಸಖತ್ತಾಗಿದೆ. ನಿಂದು ಓವರ್ ಆಯ್ತು. ಯಾರ ಹತ್ರ ಆದ್ರೂ ಇಟ್ಕೋ, ಅವಳ ಹತ್ರ ಇಟ್ಕೋಬೇಡ. ಇನ್ಫ್ಯಾಕ್ಟ್ ಸರ್, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಅಂದ್ರೆ ಇಲ್ಲಿಗೆ ಬರೋ ತನಕ ನೀವು ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡಿ ಜನರನ್ನ ರೀಚ್ ಆಗೋದಕ್ಕಿಂತ ಜನ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದಾರೆ. ನಮ್ಮ ಸಿನಿಮಾ ಬರ್ತಾ ಇದೆ, ಇವರು ಹೇಳ್ತಾರೋ ಬಿಡ್ತಾರೋ, ನಾವಂತೂ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗ್ತೀವಿ. ಕರೆಕ್ಟ್ ಅಲ್ವಾ? ಅಂದ್ರೆ ಈಗ ನಾವೇನು ಮಾಡಿದೀವಿ ಅಂತ ಬೇಕಲ್ಲ. ಫಸ್ಟ್ ಆಫ್ ಆಲ್ ಲಾಸ್ಟ್ ಟೈಮ್ ಕೂಡ ಮಾಡಿದ ಸಿನಿಮಾ ಕನ್ನಡ ಅಂತ ಅನ್ಕೊಂಡ್ವಿ. ಅಂಡ್ ಅದನ್ನ ತಗೊಂಡು ಹೋಗಿ ಪ್ಯಾನ್ ಇಂಡಿಯಾ ಲೆವೆಲ್ ತಗೊಂಡು ಹೋದ್ರು. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಹೇಳಿರೋ ಡೇಟಲ್ಲಿ ಬರೋದು ತುಂಬಾ ಕಷ್ಟ. ಸೊ ಆ ಪ್ರಾಮಿಸ್ನ ನಾವು ಉಳಿಸ್ಕೋಬೇಕಾಗಿತ್ತು. ಒಂದು ಅಂದ್ರೆ ಈ ಡೇಟ್ ಹೇಳಿದೀನೋ ಆ ಡೇಟ್ಗೆ ಬರ್ಬೇಕನ್ನೋ ಒಂದು ಕಮಿಟ್ಮೆಂಟ್ ಅದು. ಬಟ್ ಇಟ್ ವಾಸ್ ನಾಟ್ ಸೋ ಈಸಿ. ತುಂಬಾ ಹೆಕ್ಟಿಕ್, ತುಂಬಾ ಹೆವಿ, ತುಂಬಾ ಕಷ್ಟ ಆಯ್ತು ಅದರಿಂದ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಆರಾಮಾಗಿ ಮುಂದೆ ಹೋಗ್ಬಿಟ್ಟಿದ್ರೆ ನಮ್ಗೆ ಸ್ವಲ್ಪ ಈಸಿ ಆಗಿರ್ಬೋದು. ಅಂತ ಈಸಿ ಇನ್ ದ ಸೆನ್ಸ್ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು ಅಂತ ಹೇಳ್ಬೋದು. ನಾನೇನೇ ಕೆಲಸ ಮಾಡ್ಬೇಕಾದ್ರೂ ಚಿಂತೆ ಮಾಡ್ಕೊಂಡು ಮಾಡ್ತೀನಿ. ಅದಕ್ಕೆ ವರ್ಲ್ಡ್ ವೈಡ್ ತೊಗೊಂಡೋಗಿ ರೀಚ್ ಮಾಡಿಸಿದೆ ಜನ. ಸೊ ಇನ್ನೂ ಬೇಕು, ಇನ್ನೊಂದು ಮಾಡಬೇಕು, ಇನ್ನೊಂದು ನೋಡ್ಬೇಕು ನಾವು ಅಂತ ಹೇಳಿ ಆಸೆ ಪಟ್ಟಿದ್ದು ಅವರೇ. ಸೊ ನಾವು ಈ ಥರದೊಂದು ಸಿನಿಮಾ ಅಪ್ರೋಚ್ ಆಗ್ಬೇಕಂತ ಅನ್ಕೊಂಡು ಹೋಗೋದಕ್ಕೆ ನಮಗೆ ಪುಷ್ ಕೊಟ್ಟಿದ್ದು ಅವರೇ. ಅದ್ಯಾಕಯ್ಯ ರಾಜು ಹಂಗ್ ಹೇಳ್ತಾ ಇದ್ಯಾ? ನಾನು ಹೇಳ್ತಾ ಇಲ್ಲ, ಆನಂದ ಬಾಜ್ಪಾ. ಸೊ ಇದೆಲ್ಲ ಆಗಿ ಮಾಡ್ಕೊಂಡು ತಗೊಂಡು ಬರೋ ಹೊತ್ತಿಗೆ ನಮಗೆ ಒಂದು ತುಂಬಾ ಕಷ್ಟ. ಯಾವುದೇ ಈ ಸ್ಕೇಲಲ್ಲಿ ಅಥವಾ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ಇಷ್ಟು ಲ್ಯಾಂಗ್ವೇಜಸ್ ಮಾಡಿದಾಗ ನನ್ ಮಗಂದು ಅವತ್ತಿಂದ ಇವತ್ತರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಸರ್. ಸೊ ಅವರೇ ಅದ್ರ ಬಗ್ಗೆ ಚರ್ಚೆ ಮಾತಾಡ್ತಿದ್ದು, ಎಕ್ಸ್ಪೆಕ್ಟೇಷನ್ ಎಲ್ಲ ಜನರೇ ಮಾಡಿದ್ದು. ಇವತ್ತು ಪ್ರಮೋಷನ್ ಅವರೇ ಮಾಡ್ತಿರೋದು. ಐ ಥಿಂಕ್ ಅದೇ ಯಾವತ್ತು ಬ್ಯೂಟಿ ಅಂತ ಅನ್ಕೊಳ್ತೀನಿ ನಾನು. ಎಲ್ಲ ಕಲಾವಿದರು ಆಸೆ ಪಡೋದು ಅದನ್ನೇ. ಅವ್ರು ಮಾಡಿದ ಕೆಲಸದ ಬಗ್ಗೆ ಜನ ಮಾತಾಡ್ಬೇಕು ಅನ್ನೋ ಥರದ್ದು ಯೋಚನೆ. ಅದು ಮಾಡಿದಾಗ ಒಂಥರ ಖುಷಿ. ಸೊ ನಮಗೆ ಪ್ರಮೋಷನ್ ಮಾಡೋಕ್ಕಾಗಿಲ್ಲ, ಸಂಘ ಗೌರ್ ಮಾಡಿದ್ರು. ಥ್ಯಾಂಕ್ ಯು. ಜನರಿಗೆ ಇಷ್ಟ ಆಗಬೇಕು, ಜನರಿಗೆ ಚರ್ಚೆಗೆ ಬರಬೇಕು, ಜನ ಅದ್ರ ಬಗ್ಗೆ ಮಾತಾಡಬೇಕು. ಸೂಪರ್ ಇದೆ ಸರ್, ಸೂಪರ್ ಆಗಿದೆ ಮೂವಿ. ಎಲ್ಲರೂ ಬಂದು ನೋಡ್ಬೇಕು. ಎಕ್ಸಲೆಂಟ್ ಫಿಲಿಮ್. ಫಸ್ಟ್ ಹಾಫ್ ಓಕೆ, ಸೆಕೆಂಡ್ ಹಾಫ್ ಮಾತ್ರ ಎಕ್ಸಲೆಂಟ್. ಇಲ್ಲಿವರೆಗೂ ಯಾರು ತೆಗೆದ ರಿಷಬ್ ಶೆಟ್ಟಿ ಮನುಷ್ಯನ ಏನ್ ಸರ್ ಅವನು, ಏನ್ ಫಿಲಿಮು, ಶಂಭೋ ಶಿವ. ತುಂಬ ಚೆನ್ನಾಗಿತ್ತು. ಈ ಥರ ಕನ್ನಡಲ್ಲಿ ಈ ಥರ ಪಿಕ್ಚರ್ ಬರೋಕ್ಕೆ ಸರ್ ಎಲ್ಲ ಹೇಳಂಗೆ ಆಗಲ್ಲ ಸರ್. ದೈವ ತುಂಬ ನಾವು ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಥಿಯೇಟ್ರಲ್ಲಿ. ನಮ್ಮ ವೈಬ್ಸ್ ಹೆಂಗಿದೆ ಅಂತಂದರೆ ಮೈ ಮೇಲೆ ನಮಗೆ ದೇವರು ಬಂದಂಗೆ ಆಗ್ತಿದೆ. ಈ ಥರ ಪಿಕ್ಚರ್ ನಾನು ನೋಡಿಲ್ಲ, ಮುಂದಕ್ಕೆ ನೋಡೋಕ್ಕೂ ಆಗಲ್ಲ ಸರ್.